ಆತ್ಮೀಯ H16 ನ್ಯೂಸ್ ಅರ್ಥಾತ್ ತಿ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. To bringing this newsletter, another board member. And this convention is very special with regard to ನಮ್ಮ ರಾಷ್ಟ್ರೀಯ ಪಶುವೈದ್ಯಕೀಯ ಅಕಾಡೆಮಿಯವರು ಇಲ್ಲಿ ಒಂದು ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದಾರೆ. ಇಲ್ಲಿ ನಡೀತಾ ಇರುತ್ತೆ ಕಾರ್ಯಕ್ರಮ ಭಾಳ ಒಳ್ಳೆಯ ಕಾರ್ಯಕ್ರಮ. ಎಲ್ಲ ರೀತಿಯ ಸಹಕಾರಕ್ಕೆ ಇದು ಭಾಳ ಅನುಕೂಲ ಆಗುತ್ತೆ. ಆ ಕಾರಣದಿಂದ ಇಂಥ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ಆಯೋಜಿಸಿರ್ತಕ್ಕಂಥದ್ದು ಭಾಳ ಖುಷಿ ತರ್ತಕ್ಕಂಥ ವಿಚಾರ. ಬಂದಿರತಕ್ಕಂಥ ಎಲ್ಲ ಅತಿಥಿಗಳು ಇಲ್ಲಿ ಇವತ್ತು ಭಾಗವಹಿಸಿ ಅವ್ರ ಅಭಿಪ್ರಾಯಗಳನ್ನು, ಸಲಹೆಗಳನ್ನು ಕೊಡ್ತಾರೆ. ಹಾಗಾಗಿ ಇದು ಉತ್ತಮವಾಗಿ ಬರಲಿ ಅಂತೇಳಿ ನಾನು ಆಸೆ. ತಮ್ಮ ಅನಿಸಿಕೆಗಳನ್ನು ಹೇಳಿದ್ದಾರೆ. ಹಾಗೆ ಸಾಧನೆಯನ್ನು ವಹಿಸಿದ ಸಾಕಷ್ಟು ಮಾನ್ಯರನ್ನು ಇಲ್ಲಿ ಸನ್ಮಾನಿಸಿ ಫೆಲೋಶಿಪ್, ಅಸೋಸಿಯೇಟ್ ಫೆಲೋಶಿಪ್ ಮತ್ತು ಸದಸ್ಯತ್ವವನ್ನು ನ್ಯಾಷನಲ್ ಅಕಾಡೆಮಿ ಮುಖಾಂತರ ಕೊಡಲಾಗ್ತದೆ. ಈ ಒಂದು 2 ದಿನದ ಈ ಸಮಾವೇಶ ನಮ್ಮ KVC ಕರ್ನಾಟಕ ವೆಟರ್ನರಿ ಕೌನ್ಸಿಲ್ ಆಡಿಟೋರಿಯಂನಲ್ಲಿ ನಡೆಯುತ್ತಿದ್ದು 250ಕ್ಕೂ ಹೆಚ್ಚು ದೇಶದಿಂದ ಈ ವಿವಿಧ ರಾಜ್ಯಗಳಿಂದ ಬಂದಿರತಕ್ಕಂಥ ನಮ್ಮ ಸದಸ್ಯರುಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಸಂಪತ್ತು ಅಂತ ನಮ್ಮ ಮಹಾತ್ಮ ಗಾಂಧಿಯವರು ನಮಗೆ ಆಲ್ರೆಡಿ ಒಂದು ದಾರಿಯನ್ನು ಹಾಕಿಕೊಟ್ಟಿದ್ದಾರೆ. ಅದರ ಬಗ್ಗೆ ನಾವು ಪಶು ಸಂಪತ್ತನ್ನ ಹೇಗೆ ರಕ್ಷಣೆ ಮಾಡಬೇಕು, ಪಶುವಿನಿಂದ ಹೇಗೆ ಇನ್ನೂ ನಾವು ಅದರ ಪ್ರೊಡಕ್ಷನ್ ಹೇಗೆ ಜಾಸ್ತಿ ಮಾಡಬೇಕು, ಅದರಲ್ಲಿ ಚಾಲೆಂಜಸ್, ಕಷ್ಟಗಳು ಏನಿದೆ ಮತ್ತು ಸುಖಗಳು ಏನು ಬರುತ್ತೆ, ಈ ಪಶುಗಳಿಂದ ಸಂಪತ್ತಿನಿಂದ ನಾವು ದೇಶವನ್ನು ಹೇಗೆ ಕಟ್ಟಬೇಕು, ಬಡ ಜನರ ಕಷ್ಟಗಳನ್ನು ಹೇಗೆ ನಾವು ನಿವಾರಿಸಬೇಕು ಅನ್ನೋ ಒಂದು ದೃಷ್ಟಿನಲ್ಲಿ ಈ ಒಂದು ಸಮಾರಂಭವನ್ನು ನಾವು ಮಾಡ್ತಾ ಇದ್ದೇವೆ. Almost 250 delegates and participants from the various part of the country, they have participated in the event. ಇಲ್ಲಿ ಸುಮಾರು 5 ಸೆಷನ್ಗಳನ್ನು ಮಾಡಿದ್ದೀವಿ. ಪೌಲ್ಟ್ರಿ ರಿಲೇಟೆಡ್, ಡಾಗ್ ರಿಲೇಟೆಡ್ ಆ್ಯಂಡ್ ಲೈಫ್ ಸ್ಟಾಕ್ ರಿಲೇಟೆಡ್ ಆ್ಯಂಡ್ ವೈಲ್ಡ್ ಲೈಫ್ ರಿಲೇಟೆಡ್. ಸೊ ಸಾಕಷ್ಟು ಸುಮಾರು 42ಕ್ಕೂ ಹೆಚ್ಚು ತಜ್ಞರು ಇಲ್ಲಿ ತರಬೇತಿಲಿ ಡಿಸ್ಕಷನ್ಗೆ ಪಾಲ್ಗೊಳ್ತಾ ಇದ್ದಾರೆ. ಸುಮಾರು 10ಕ್ಕೂ ಹೆಚ್ಚು ಕಂಪ್ನಿಗಳು ತಮ್ಮ ಸ್ಟಾಲ್ ಎಕ್ಸಿಬಿಷನ್ನ ಮಾಡಿದ್ದಾರೆ. ಭಾರತೀಯನಾಗಿ ಎತ್ತಿ ಹಿಡಿಯುತ್ತೇನೆ. ಮೂಲಾಧಾರ Geotechnical Society, Institution of Engineers and the American Society of Civil Engineers. Presently he is the council member of the Indian Institute of Science, Bangalore. He has many honors and awards. you had lot of choices to choose where you want to study, but you have come to an excellent place and you have also studied and completed. So convocation today, what you are going through is just a ceremony. It is a milestone that marks the transition from one phase of learning to the another.
But why I am saying that is your learning never ends. Today we are actually following the national education policy. The continuous learning has to be there, particularly with technology disruptions. Your learning never ends. Degrees are becoming notional, but you need to get continuous learning and get skilled. I bow my head to them at the same time, and all of you should always be teachers' children, because in our Hinduism we say ಅಮ್ಮ ಅಪ್ಪ ಆದ ಮೇಲೆ ಮೇಷ್ಟ್ರುಗಳೇ ಮೂರನೇ. ಸೊ ನಮ್ಮ ಮೇಷ್ಟ್ರುಗಳಿಗೆಲ್ಲರಿಗೂ ನನ್ನ ಅಭಿನಂದನೆಗಳು. ಒಳ್ಳೊಳ್ಳೆ ಜನರನ್ನ ತಾವು ಇಲ್ಲಿ ಸೇರಿಸ್ಕೊಂಡಿದ್ದೀರಿ. ನಮ್ಮ ಹುಡುಗರು ಚೆನ್ನಾಗಾಗಲಿ ಅಂತ ಹಾರೈಸ್ತಾ, ಐ ವಿಶ್ ಮೈ ಕಾಲೇಜ್ ಟು ಬಿ ದಿ ಬೆಸ್ಟ್ ಕಾಲೇಜ್ in the world. This for drug free Karnataka, free Mangalore, sorry. So ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರುವ ಸನ್ಮಾನ್ಯ ಶ್ರೀ ಈ ಓಟ ಸಮಾಜಕ್ಕೆ ಒಂದು ಸಂದೇಶವನ್ನು ನೀಡಲು ಎನ್ನುವ ಸದಾಶಯದೊಂದಿಗೆ ಲಕ್ಷ್ಮಣ್ ನಿಂಬರ್ಗಿ ಸರ್ ಅವರ ನೇತೃತ್ವದಲ್ಲಿ ಒಂದು ಇವೆಂಟ್ ಅನ್ನು ಪೊಲೀಸ್ ಇಲಾಖೆ ಭಾಳ ಸಶಕ್ತವಾಗಿರಬೇಕು ಅನ್ನೋದ್ರಿಂದ ನಾನು ಅದನ್ನು ನಿರಂತರವಾಗಿ ಮಾಡಲಿ. ಅದಕ್ಕೆಲ್ಲರೂ ಏನು ಅವ್ರಿಗೆ ಜಿಮ್ಮು ಮತ್ತು ಬೇರೆ ಏನು ಫೆಸಿಲಿಟೀಸ್ ಇತ್ತು ಸಹ ಎಲ್ಲೆಲ್ಲಿ ಇದು ಮಾಡಬೇಕು ಅದನ್ನೆಲ್ಲ ಇಲಾಖೆಗಳಿಂದ ಹಾಗೂ ಜನಪ್ರತಿನಿಧಿಗಳು ನಾವು ಕೂಡ ನಮ್ಮ ಏನು MLA ಗ್ರಾಂಟ್ಸ್ ಇದ್ದಾವೆ ಅದರಲ್ಲಿ ಕೊಡೋ ಮೂಲಕ ಇಟ್ ಶುಡ್ ಬಿ ಎ ಕಂಟಿನ್ಯೂಯಸ್ ಪ್ರೊಸೆಸ್, ನಾಟ್ ಒನ್ ಡೇ ಸುಮ್ಮನೆ ನಾವು ಇವತ್ತು ಓಡಿ ಬಿಟ್ಬಿಟ್ರೆ ನಮ್ಮ ಥರ ಆಗ್ತದೆ. ಅವರು ನಿರಂತರವಾಗಿ ಅದನ್ನು ಅವರು ಅದನ್ನು ಇದು ಮಾಡುವಂಥದ್ದು ಆಗಬೇಕು. ಜಿಲ್ಲೆಯಿಂದ ಸಾಕಷ್ಟು ಸ್ಕೂಲು ಕಾಲೇಜುಗಳಿಂದಲೂ ಕೂಡ ಎಲ್ಲ ಮಕ್ಕಳು ಇದರಲ್ಲಿ ಭಾಗವಹಿಸಿದ್ದಾರೆ. ವಿಜಯಪುರ ನಗರದ ಎಲ್ಲ ಕಾರ್ಪೊರೇಟರ್ಸ್ ಆಗಿರ್ಬೋದು ಮತ್ತು ನಗರದ ಎಲ್ಲ ಹಿರಿಯ ನಾಗರಿಕರು ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ. ಸಾಕಷ್ಟು ಜನ ಫಿಟ್ನೆಸ್ ಫ್ರೀಕ್ಸ್ಗಳನ್ನು ಇದರಲ್ಲಿ ಇದ್ದಾರೆ. ಸೊ ಎಲ್ಲ ರೀತಿಯಿಂದ ಅಚ್ಚುಕಟ್ಟಾಗಿ ನೆರವೇರಿಸಿದ್ದಾರೆ. 5 ಕಿಲೋಮೀಟರ್ನ ಎಲ್ಲ ಭಾಗವಹಿಸಿದಂಥ ಎಲ್ಲರೂ ಕೂಡ ಇದರಲ್ಲಿ ವಿಜೇತರು. ನಮ್ಮ ಉದ್ದೇಶ ಜನಸ್ನೇಹಿ ಪೊಲೀಸ್, ಡ್ರಗ್ಸ್ ಫ್ರೀ ಕರ್ನಾಟಕ ಮತ್ತು ಫಿಟ್ನೆಸ್ ಫಾರ್ ಆಲ್ ಅನ್ನುವಂಥ ಅಡಿಯಲ್ಲಿ ಈ ಕಾರ್ಯಕ್ರಮವನ್ನು ರಾಜ್ಯಾದ್ಯಂತ ಗೃಹ ಇಲಾಖೆ ಇದನ್ನು ಹಮ್ಮಿಕೊಂಡಿದೆ. ಕಾರ್ಯಕ್ರಮದಾಗ ಸಾರ್ವಜನಿಕರಿಗೂ ಅವಕಾಶ ಇತ್ತು. ನಮ್ಮ ವಿಜಯಪುರದ ಸಮಸ್ತ ಸಾರ್ವಜನಿಕರು ಈ ಒಂದು ಕಾರ್ಯಕ್ರಮದಾಗ ಭಾಗವಹಿಸಿದ್ರು. ಈ ಥರದ ಕಾರ್ಯಕ್ರಮ ಇದು ಬಹಳ ಒಳ್ಳೆ ಬೆಳವಣಿಗೆ. ಈಗಿನೆಲ್ಲ ಹೆಂಗಾಗ್ಬಿಟ್ಟೈತೆ ಅಂದರೆ ಯಂಗ್ಸ್ಟರ್ಸ್ಗಳು ತಮ್ಮ ಒತ್ತಡ ಜೀವನದಾಗ ಒಂದು ಪ್ಯಾಷನ್ ಆಗಿಬಿಟ್ಟೈತೆ. ಚಟ ಮಾಡೋದು ಅಂದ್ರೆ ಒಂದು ಫ್ಯಾಷನ್ ಆಗಿಬಿಟ್ಟೈತಿ. ನಾವು ಯಾವಾಗಲೂ ಫಿಟ್ ಆಗಿರ್ಬೇಕು ಅನ್ನುವಂಥದ್ದು ಒಂದು ವಿಚಾರ ಇಟ್ಕೊಂಡು ಈ ಒಂದು ಮ್ಯಾರಥಾನನ್ನು ಆಯೋಜನೆ ಮಾಡಿದರು ನಮ್ಮ ವಿಜಯಪುರ ಪೊಲೀಸರು. ನಮ್ಮ ವಿಜಯಪುರ ಸಮಸ್ತ ಸಾರ್ವಜನಿಕರ ಪರವಾಗಿ ಅವರಿಗೆ ನಾವು ವಿಶೇಷವಾಗಿ ಧನ್ಯವಾದಗಳನ್ನು ಹೇಳ್ತೀವಿ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.